ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಮತ್ತೊಬ್ಬ ಸಾಹಿತಿಯಾದಂಥ ಶಾಂತರಸ ಅವರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಇವತ್ತಿನ ಸಾಹಿತಿ ಶಾಂತರಸ. ಈ ಶಾಂತರಸ ಲೇಖಕರು ಅಥವಾ ಸಾಹಿತಿಗಳು ಹುಟ್ಟಿದ ಕಾಲ 1924. ಹುಟ್ಟಿದಂಥ ಸ್ಥಳ ರಾಯಚೂರು ಜಿಲ್ಲೆಯ ಎಂಬೇರಾಳು ಅನ್ನುವಂಥ ಒಂದು ಗ್ರಾಮದಲ್ಲಿ ಇವರ ಜನನ ಆಗ್ತದೆ. ಇವರು ಬರೆದಂಥ ಕೃತಿಗಳು ಉರಿದ ಬದುಕು, ಸತ್ಯ ಸ್ನೇಹ ಬಹುರೂಪ, ಕಲ್ಯಾಣ ದೀಪ, ನಂಜು ನೊರೆವಾಲು, ಬೆನ್ನ ಇಂದಿನ ಬೆಳಕು, ಸತ್ಯ ಸ್ನೇಹಿ, ಬಡೆ ಸಾಬು ಪುರಾಣ, ಸಣ್ಣ ಗೌಡ ಸಾನಿ, ಮರೆಯಾದ ಮಾರಮ್ಮ ಇವು ಇವರು ಬರೆದಂಥ ಕೃತಿಗಳಾಗಿವೆ. ಇವರಿಗೆ ನಮ್ಮ ಕರ್ನಾಟಕದ ಸರ್ಕಾರದ ಪುರಸ್ಕಾರ ಲಭಿಸಿದೆ. ಗುಲ್ಬರ್ಗ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿಯು ಕೂಡ ನಮ್ಮ ಶಾಂತರಸ ಸಾಹಿತಿಗಳಿಗೆ ದಕ್ಕಿದೆ. ಇವರಿಗೆ 2005ರಲ್ಲಿ ಬೀದರ್ನಲ್ಲಿ ಜರುಗಿದಂಥ 72ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಇದು ಅವರಿಗೆ ದೊರಕಿದಂಥ ಬಹುದೊಡ್ಡ ಗೌರವ ಅಂತ ಹೇಳಿದರೆ ತಪ್ಪಾಗಲಾರದು. ಇವರು ಶಿಕ್ಷಕರಾಗಿ, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ನಮ್ಮ ಶಾಂತರಸ ಸಾಹಿತಿಗಳು. ಈಗ ಮತ್ತೊಮ್ಮೆ ಅವರ ಪರಿಚಯವನ್ನು ನೋಡ್ತಾ ಹೋಗೋಣ. ಸಾಹಿತಿಗಳು ಶಾಂತರಸ. ಹುಟ್ಟಿದ ಕಾಲ 1923. ಹುಟ್ಟಿದಂಥ ಸ್ಥಳ ರಾಯಚೂರು ಜಿಲ್ಲೆಯ ಎಂಬೇರಾಳು ಗ್ರಾಮದಲ್ಲಿ ಇವರ ಜನನ ಆಗ್ತದೆ. ಬರೆದಂಥ ಕೃತಿಗಳು ಹುರಿದ ಬದುಕು, ಸತ್ಯ ಸ್ನೇಹ ಬಹುರೂಪ, ಕಲ್ಯಾಣ ದೀಪ, ನಂಜು ನೊರೆವಾಲು, ಬೆನ್ನ ಇಂದಿನ ಬೆಳಕು, ಸತ್ಯ ಸ್ನೇಹಿ, ಬಡೆ ಸಾಬು ಪುರಾಣ, ಸಣ್ಣ ಗೌಡ ಸಾನಿ, ಮರೆಯಾದ ಮಾರಮ್ಮ ಇತ್ಯಾದಿ ಕೃತಿಗಳನ್ನು ಬರೆಯುವುದರ ಮೂಲಕ ಕನ್ನಡಮ್ಮನ ಸೇವೆಯನ್ನು ಮಾಡಿದ್ದಾರೆ ನಮ್ಮ ಶಾಂತರಸ ಕವಿಗಳು. ಇವರ ಸಾಹಿತ್ಯ ಕೃಷಿಗೆ ಯಾವೆಲ್ಲ ಗೌರವಗಳು ಬಂದಿದೆ ಅಂದರೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಬಂದಿದೆ. ಗುಲ್ಬರ್ಗ ವಿಶ್ವವಿದ್ಯಾಲಯವು ಇವರ ಸಾಹಿತ್ಯಾಸಕ್ತಿಯನ್ನು ಗಮನಿಸಿ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದೆ. 2005ರಲ್ಲಿ ಬೀದರ್ನಲ್ಲಿ ನಡೆದಂಥ 72ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ನಮ್ಮ ಶಾಂತರಸ ಕವಿಯವರು ವಹಿಸಿರ್ತಾರೆ. ಇವರು ಶಿಕ್ಷಕರಾಗಿ, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆಯನ್ನು ಕೂಡ ಮಾಡಿದ್ದಾರೆ. ಇದಿಷ್ಟು ನಮ್ಮ ಶಾಂತರಸ ಕವಿ ಪರಿಚಯ. ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಲೇಖಕರ ಅಥವಾ ಸಾಹಿತಿಗಳ ಪರಿಚಯದೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ. ಧನ್ಯವಾದಗಳು.